ನಿಂತಿದ್ದ ಕಾರಿಗೆ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ ಲಾರಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿಕ್ಕಿ ಹೊಡಿತಾ ಇದ್ದಂತೆ ಪಲ್ಟಿಯಾಗಿದೆ ಸಿಲಿಂಡರ್ ಲಾರಿ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಅವಘಡ ಇದು. ನಿಂತಿದ್ದ ಕಾರಿಗೆ ಲಾರಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಅವಘಡ ಇದು. ಕೂದಲೆಳೆ ಅಂತರದಲ್ಲಿ ಇಬ್ಬರು ಬೈಕ್ ಸವಾರರು ಬಚಾವಾಗಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ ಹೊತ್ತು ಸಾಗ್ತಾ ಇತ್ತು ಈ ಲಾರಿ ಎನ್ನುವಂಥದ್ದು ಗೊತ್ತಾಗಿದೆ. ಕಾರಿಗೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆಯುವ ದೃಶ್ಯ ಸರಿಯಾಗಿದೆ. ಲಾರಿಯಿಂದ ಗ್ಯಾಸ್ ಸೋರಿಕೆ ಆಗ್ತಾ ಇದ್ದಂತೆ ತುರ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿಂತಿದ್ದ ಕಾರಿಗೆ ಗ್ಯಾಸ್ ಸಿಲಿಂಡರ್ ಹೊತ್ತು ಸಾಗ್ತಾ ಇದ್ದಂಥ ಲಾರಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಲಾರಿ ಪಲ್ಟಿ ಆಗಿದೆ ಎನ್ನುವಂಥದ್ದಾಗಿ. ಇನ್ನೊಂದು ಕಡೆಯಲ್ಲಿ ಬೈಕ್ ಸವಾರರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಸ್ವಲ್ಪ ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಲಾರಿಯ ಅಡಿಗಡೆ ಸಿಲುಕಿ ಹಾಕ್ಕೊಳ್ತಾ ಇದ್ರು. ಅಲ್ಲೇ ಇದ್ದಂಥ CCTVಯಲ್ಲಿ ಈ ಎಲ್ಲ ದೃಶ್ಯಾವಳಿಗಳು ಕೂಡ ಸೆರೆಯಾಗಿದೆ. ಲಾರಿಯಿಂದ ಗ್ಯಾಸ್ ಸೋರಿಕೆ ಆಗ್ತಾ ಇದ್ದಂತೆ ತುರ್ತು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಈ ಸಿಲಿಂಡರ್ ಲಾರಿ ಪಲ್ಟಿ ಆಗ್ತಾ ಇದ್ದಂತೆ ಹೇಗೆ ಅಲ್ಲಿದ್ದಂಥ ಲಾರಿಯಲ್ಲಿದ್ದಂಥ ಸಿಲಿಂಡರ್ಗಳು ಚಲ್ಲಾಪಿಲ್ಲಿ ಆಗಿವೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇಲ್ಲಿ ಗ್ಯಾಸ್ ಸೋರಿಕೆ ಆಗ್ತಾ ಇದ್ದಂತೆ ಅಗತ್ಯ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಹಾಗೆಯೇ ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಲಾರಿಯಿಂದ ಗ್ಯಾಸ್ ಸೋರಿಕೆ ಆಗದಂತೆ ತುರ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ಕಾರಿಗೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿ ಆಗಿರುವಂಥದ್ದು. ವೇಗವಾಗಿ ಬರ್ತಾ ಇತ್ತು ಗ್ಯಾಸನ್ನು ಹೊತ್ತು ಸಾಗ್ತಾ ಇದ್ದಂಥ ಲಾರಿ. ಚಾಲಕನ ನಿಯಂತ್ರಣ ಕಳೆದುಕೊಂಡು ಏಕಾಏಕಿ ಲಾರಿ ಪಲ್ಟಿ ಆಗಿದೆ. ಹಾಗೆಯೇ ಅಲ್ಲಿ ಯಾವ ರೀತಿಯಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಲಾರಿ ಪಲ್ಟಿ ಆಗ್ತಾ ಇದ್ದಂತೆ ಬೆಂಕಿ ಹೊತ್ಕೊಳ್ಬಾರ್ದು ಎನ್ನುವಂಥ ಉದ್ದೇಶದಿಂದ ತುರ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರ, ನೋಡ್ತಾ ಇರ್ಬೋದು ಗ್ಯಾಸನ್ನು ಹೊತ್ತು ಸಾಗ್ತಾ ಇದ್ದಂಥ ಲಾರಿ ಪಲ್ಟಿ ಆಗಿದೆ, ಅದು ಕೂಡ ಕಾರಿಗೆ ಗುದ್ದಿ. ಹಾಗೆಯೇ ಈ ಘಟನೆ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್ತೇನು ನಿನ್ನೆ ಸರಿಸುಮಾರು 11:30 ಸುಮಾರಿಗೆ ನಂದಿನಿ ಲೇಔಟ್ನಿಂದ ಬರ್ತಿದ್ದಂತಹ HP ಗ್ಯಾಸ್ ಸಿಲಿಂಡರ್ನನ್ನ ತುಂಬಿದಂತಹ ಒಂದು ಲಾರಿ ಏಕಾಏಕಿ ಪಲ್ಟಿ ಆಗಿರುವಂತದ್ದು. ಬಂದಿದ್ದಂತಹ ಸಂದರ್ಭದಲ್ಲಿ 2 ದ್ವಿಚಕ್ರ ವಾಹನ ಸವಾರರು ಈ ಒಂದು ಅಪಘಾತದಿಂದ ಬಚಾವಾಗಿದ್ದಾರೆ. ಇನ್ನು ಕಾರಿಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಕಾರಿನ ಚಾಲಕನಿಗೆ ಯಾವುದೇ ರೀತಿ ಗಂಭೀರ ಗಾಯ ಆಗಿಲ್ಲ. ಆದರೆ ಪಲ್ಟಿ ಹೊಡೆದಂತಹ ಲಾರಿ ಚಾಲಕನಿಗೆ ಬಲಗೈಗೆ ಒಂದು ಗಂಭೀರ ಗಾಯ ಆಗಿರುವಂತದ್ದು. ಸದ್ಯ ನಿನ್ನೆ ಸಂಚಾರಿ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ. ರಾಜಾಜಿನಗರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಆನಂತರದಲ್ಲಿ ಅಲ್ಲಿ ಯಾವುದೇ ರೀತಿ ಅವಘಡಗಳು ಆಗಬಾರದು ಅಂತ ಹೇಳಿ ಕ್ರಮವನ್ನ ಕೈಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಸಿಲಿಂಡರ್ಗೆ ಈ ಒಂದು ಯುದ್ಧದ ಪರಿಣಾಮವಾಗಿ ಸಿಲಿಂಡರ್ ಕೂಡ ಸಿಗುವಂತದ್ದು ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಿನ್ನೆಯೂ ಕೂಡ ತುಂಬಿದಂತಹ ಸಿಲಿಂಡರ್ಗಳು ಏಕಾಏಕಿ ಲಾರಿ ಪಲ್ಟಿ ಆದ್ರಿಂದ ಚಲ್ಲಾಪಿಲ್ಲಿ ಆಗಿದ್ರು. ಆದ್ರೆ ಅಲ್ಲಿ ಬೆಂಕಿ ಹತ್ಕೊಳ್ಳುವಂತಹ ಎಲ್ಲಾ ಚಾನ್ಸಸ್ ಇತ್ತು. ಇದರಿಂದ ಸಂಚಾರಿ ಪೊಲೀಸರು ಕೂಡ ಯಾವುದೇ ರೀತಿಯಾಗಿ ಅವಘಡ ಆಗಬಾರದು ಅಂತ ಹೇಳಿ ಕ್ರಮವನ್ನ ಕೈಗೊಂಡಿರುವಂತದ್ದು. ಜೊತೆಗೆ ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಸದ್ಯ ಈ ಒಂದು ಘಟನೆಯಿಂದ ಯಾರಿಗೂ ಕೂಡ ಯಾವುದೇ ಹಾನಿಯಾಗಿಲ್ಲ. ಸಂಪತ್, ಥ್ಯಾಂಕ್ ಯು ಸುಚಿತ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.